ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಡಿ ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ಮತ್ತೆ ಶುರುವಾಗಿದೆ. ಜಮೀನಿಗೆ ನುಗ್ಗಿ ಬಾಳೆ ಬೆಳೆಯನ್ನ ನಾಶ ಮಾಡಿದೆ ಒಂಟಿ ಸಲಗ. ಚಾಮರಾಜನಗರದ ಓಂಕಾರ ವಲಯದ ಬರ್ಗಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಕುಂಬೇಶ್ವರ ಗ್ರಾಮದಲ್ಲೂ ಕೂಡ ಜಮೀನಿಗೆ ನುಗ್ಗಿದೆ ಕಾಡಾನೆ. ಈ ಒಂದು ಸಂದರ್ಭದಲ್ಲಿ ಕಾಡಾನೆಯನ್ನ ಓಡಿಸೋದಕ್ಕೆ ಹೋಗಿ ಬಿದ್ದು ಗಾಯಗೊಂಡಿದ್ದಾರೆ ರೈತ. ನೀವು ಕೂಡ ಅವರ ಫೋಟೋವನ್ನ ನೋಡ್ತಾ ಇದ್ದೀರಾ. ಕಾಡಾನೆ ದಾಳಿಗೆ ಗಾಯಗೊಂಡಿದ್ದಾರೆ ರೈತ ರಾಮಸ್ವಾಮಿ. ಚಾಮರಾಜನಗರ ತಾಲೂಕಿನ ಕುಂಬೇಶ್ವರ ಗ್ರಾಮದಲ್ಲಿ ಈ ರೀತಿ ದಾಳಿಯಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ತಡರಾತ್ರಿ 2 ಕಡೆ ಕಾಡಾನೆ ದಾಳಿ ಮಾಡಿದೆ. ಪ್ರಕಾಶ್ ಎಂಬ ರೈತರ ಜಮೀನಿಗೆ ನುಗ್ಗಿ ಬಾಳೆ ಬೆಳೆಯನ್ನ ತಿಂದು ತೇಗಿದೆ ಒಂಟಿ ಸಲಗ. ಇತ್ತ ಚಾಮರಾಜನಗರ ತಾಲೂಕಿನ ಕುಂಬೇಶ್ವರ ಗ್ರಾಮದಲ್ಲಿ ಕಾಡಾನೆ ದಾಳಿ ಮಾಡಿದೆ. ಜಮೀನಿಗೆ ನುಗ್ಗಿದ ಕಾಡಾನೆಯನ್ನ ಓಡಿಸೋದಕ್ಕೆ ಹೋಗಿ ಬಿದ್ದು ಗಾಯಗೊಂಡಿದ್ದಾರೆ ರೈತರು. ರಾಮಸ್ವಾಮಿ ಕಾಡಾನೆ ದಾಳಿಗೆ ಹೋಗಿ ಬಿದ್ದು ಗಾಯಗೊಂಡ ರೈತ. ನೀವು ಅವ್ರ ಫೋಟೋವನ್ನ ನೋಡ್ತಾ ಇದ್ದೀರಾ. ಅಂದ್ರೆ 2 ಕಡೆ ಈ ಜಿಲ್ಲೆಯಲ್ಲಿ 2 ಕಡೆ ಈ ರೀತಿ ಕಾಡಾನೆ ದಾಳಿಯಾಗಿದೆ. ಒಂದು ಕಡೆ ಕುಂಬೇಶ್ವರ ಗ್ರಾಮದಲ್ಲೂ ಈ ರೀತಿ ಕಾಡಾನೆ ದಾಳಿ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ರೈತರಿಗೂ ಕೂಡ ಗಾಯವಾಗಿದೆ. ಇನ್ನೊಂದು ಕಡೆ ಚಾಮರಾಜನಗರದ ಓಂಕಾರ ವಲಯದ ಬರ್ಗಿ ಗ್ರಾಮದಲ್ಲೂ ಕಾಡಾನೆ ದಾಳಿ ಮಾಡಿ ಅಲ್ಲಿ ಇರುವಂಥ ಏನು ಬಾಳೆ ಬೆಳೆ ಏನಿತ್ತು ಅದನ್ನು ಸಂಪೂರ್ಣವಾಗಿ ತಿಂದು ತೆಗೆದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಚಾಮರಾಜನಗರ ಜಿಲ್ಲೆಯಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ. 2 ಕಡೆ ಕಾಡಾನೆ ದಾಳಿಯಾಗಿದೆ. ಪ್ರಕಾಶ್ ಎಂಬ ರೈತರ ಜಮೀನಿಗೆ ನುಗ್ಗಿ ಬಾಳೆ ಬೆಳೆಯನ್ನ ತಿಂದಿದೆ. ಇನ್ನೊಂದು ಕಡೆ ಚಾಮರಾಜನಗರ ತಾಲೂಕಿನ ಕುಂಬೇಶ್ವರ ಗ್ರಾಮದಲ್ಲೂ ಕೂಡ ಕಾಡಾನೆ ದಾಳಿ ಮಾಡಿದೆ. ಜಮೀನಿಗೆ ನುಗ್ಗಿದ ಕಾಡಾನೆಯನ್ನು ಓಡಿಸೋದಕ್ಕೆ ಹೋಗಿ ಬಿದ್ದು ಗಾಯಗೊಂಡಿದ್ದಾರೆ ರೈತ.